ಸುಸ್ವಾಮಿಯ ಸುಮಧುರವಾದಂಥ ನಾಮದಲ್ಲಿ ನಿಮ್ಮನ್ನ ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಿಮ್ಮನ್ನ ನಾವು ಫಿಬಾ ರೇಡಿಯೋದ ಮೂಲಕವಾಗಿ ಆಮಂತ್ರಿಸುತ್ತಾ ಇದ್ದೀವಿ. ಹಬ್ಬದ ವಿಷಯದಲ್ಲಿ ಅದರ ಅರ್ಥ ನಿಜವಾಗಿಯೂ ಏನಾಗಿದೆ ಅನ್ನೋದನ್ನ ನಾವು ಕಲಿತುಕೊಳ್ಳುತ್ತಾ ಬಂದಿದ್ದೇವೆ. ನನ್ನ ಪ್ರಿಯರೇ, ಲೂಕನ ಸುವಾರ್ತೆಯಲ್ಲಿ ದೇವರ ವಾಕ್ಯ ನಾವು ತೆರೆಯೋಣ. ನಿಮ್ಮ ಹತ್ರ ಬೈಬಲ್ ಇದೆಯಾ? ದಯವಿಟ್ಟು ಬೈಬಲ್ ಅನ್ನ ತೆರೆಯಿರಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು 8ನೇ ವಚನದಿಂದ ಮುಂದೆ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಲ್ಲಿ ನಮಗೆ ಯೇಸು ಕ್ರಿಸ್ತನ ಜನನದ ವಿಷಯದಲ್ಲಿ ತಿಳಿಸುವಂತದ್ದಾಗಿದೆ. ಆ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ: ಕುರುಬರು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆಗ ಆ ದೂತನು ಅವರಿಗೆ ಹೇಳ್ತಾ ಇದ್ದಾನೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವಂತ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಯಾರು ಹುಟ್ಟಿದ್ದಾರೆ? ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಒಬ್ಬ ರಕ್ಷಕನು, ಸಂರಕ್ಷಕನು ಹುಟ್ಟಿದ್ದಾನೆ. ಆತನು ಯಾರು? ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಹೇಳಿದರು ಎಂಬುದಾಗಿ. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನ ಜನನದ ಶುಭ ಸಮಾಚಾರ, ಆ ಒಂದು ಸುದ್ದಿ ಮೊಟ್ಟ ಮೊದಲು ದೇವರು ಯಾರಿಗೆ ತಿಳಿಸುತ್ತಾ ಇದ್ದಾನೆ? ನನ್ನ ಪ್ರಿಯರೇ, ಈ ದಿನದ ಸಂದೇಶ ನಾವು ಲಕ್ಷ್ಯಗೊಟ್ಟು ಕೇಳೋಣ. ಅರಸರುಗಳಿಗೆ, ಅಧಿಪತಿಗಳಿಗೆ, ಸೇನಾಪತಿಗಳಿಗೆ, ಸೇನಾಧೀಶ್ವರರಿಗೆ ದೇವರು ಅದನ್ನ ತಿಳಿಸದೆ ಕಡು ಬಡತನದಲ್ಲಿ ಜೀವಿಸ್ತಾ ಇದ್ದಂಥ, ಹೊಲದಲ್ಲಿ ಚಳಿಯಲ್ಲಿ ರಾತ್ರಿಯ ಸಮಯದಲ್ಲಿ ನಡುಗುತ್ತಾ ಇದ್ದಂಥ, ತಮ್ಮ ಜೀವಿತಗಳಲ್ಲಿ ಹೆಚ್ಚಾದಂಥ ಕಷ್ಟಗಳನ್ನು ಅನುಭವಿಸುತ್ತಾ ಕಣ್ಣೀರಿನ ಹಾದಿಯಲ್ಲಿ ನಡೆದು ಬಂದಂಥ ಆ ಕುರುಬರಿಗೆ ಶುಭ ಸಮಾಚಾರ. ನನ್ನ ಪ್ರಿಯರೇ, ಇದರಿಂದ ಯಾರನ್ನು ಕೂಡ ತಾರತಮ್ಯ ಮಾಡುವಂಥ ದೇವರು ಆತನಲ್ಲ. ಎಲ್ಲರನ್ನ ಸರಿ ಸಮಾನವಾಗಿ ನೋಡುವಂಥವನು. ಅರಸರಿಗೆ, ಅಧಿಪತಿಗಳಿಗೆ ಲೋಕವೆಲ್ಲ ಮರ್ಯಾದೆ ಕೊಡ್ತದೆ, ಅದರಲ್ಲಿ ಏನು ದೊಡ್ಡದಲ್ಲ. ಆದರೆ ಯಾರನ್ನ ಲೋಕವು ಗಮನಿಸುವುದಿಲ್ಲವೋ, ಯಾರನ್ನ ಕಣ್ಣೆತ್ತಿ ನೋಡುವುದಿಲ್ಲವೋ, ಯಾರಿಗೆ ಕೈ ಚಾಚಿ ಸಹಾಯ ಮಾಡುವುದಿಲ್ಲವೋ, ಯಾರಿಗೆ ತಮ್ಮ ಸಹಾಯವನ್ನ ಕೊಡಲಿಕ್ಕೆ ಮನಸ್ಸಿಲ್ಲವೋ ಅಂಥವರನ್ನ ದೇವರೇನು ಮಾಡ್ತಾನೆ? ಅವರ ಕಡೆಗೆ ತನ್ನ ಗಮನವನ್ನು ಆತನು ಹರಿಸ್ತಾನೆ. ನನ್ನ ಪ್ರಿಯರೇ, ಈ ದಿವಸ ಒಂದು ವೇಳೆ ನಿನ್ನ ಜೀವಿತದಲ್ಲಿ ನಿನಗೆ ಅಂಥ ಅನುಭವ ಆಗ್ತಾ ಇದೆಯಾ? ಯಾರಪ್ಪ, ಯಾರು ನನ್ನನ್ನು ನೋಡ್ತಾ ಇಲ್ಲ, ಯಾರು ಕೂಡ ನನ್ನ ಕಡೆಗೆ ಗಮನ ಹರಿಸುತ್ತಾ ಇಲ್ಲ, ನನ್ನ ದುಃಖ ಯಾರು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಇಲ್ಲ, ನಾನು ಹೇಳಿಕೊಳ್ಬೇಕಂತಂದ್ರೆ ಯಾರು ಕೂಡ ಕೇಳಲಿಕ್ಕೆ ಯಾರು ಕೂಡ ರೆಡಿ ಇಲ್ಲ ಎಂಬುದಾಗಿ ನೀನು ಶೋಕಿಸ್ತಾ ಇರುವುದಾಗಿದ್ರೆ, ಈ ಹೊತ್ತು ಶುಭ ಸಮಾಚಾರ ದೇವರು ನಿನಗೆ ತಿಳಿಸುತ್ತಾ ಇದ್ದಾನೆ. ಆತನು ಹೇಳುವಂತ ಶುಭ ಸಮಾಚಾರ ಏನಾಗಿದೆ? ಮಹಾ ಸಂತೋಷವನ್ನುಂಟು ಮಾಡುವಂತ ಶುಭ ಸಮಾಚಾರವನ್ನ ನಿಮಗೆ ನಾನು ಹೇಳ್ತೇನೆ. ನನ್ನ ಪ್ರಿಯರೇ, ಆ ಶುಭ ಸಮಾಚಾರ ಏನಾಗಿದೆ? ವಾಟ್ ಈಸ್ ದ ಗುಡ್ ನ್ಯೂಸ್? ಅದನ್ನು ನಾವು ನೋಡ್ತೇವೆ. ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕ್ರಿಸ್ತನೇ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಈ ಶುಭ ಸಮಾಚಾರವನ್ನು ಅನುಭವ ಮಾಡಿದ್ದೀಯೋ? ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ದ ಗಾಸ್ಪೆಲ್ ಇನ್ ಯುವರ್ ಲೈಫ್? ನನ್ನ ಪ್ರಿಯರೇ, ಆ ಶುಭ ಸಮಾಚಾರ ಏನಾಗಿದೆ? ಅದು ನಮಗೋಸ್ಕರವಾಗಿ ಒಬ್ಬ ರಕ್ಷಕನು ಜನಿಸಿದ್ದಾನೆ. ಈ ದಿನಗಳಲ್ಲಿ ನಾವು ಆಚರಿಸುವಂತಹ ಈ ಕ್ರಿಸ್ಮಸ್ ಹಬ್ಬದ ತಿರುಳು ಏನಾಗಿದೆ ಅಂತಂದ್ರೆ, ನಮಗೋಸ್ಕರ ಒಬ್ಬ ರಕ್ಷಕನು ಜನಿಸಿ ಬಂದಿದ್ದಾನೆ. ನಾವು ಈ ಲೋಕದಲ್ಲಿ ಬಿಡಲ್ಪಡುವುದಿಲ್ಲ, ನಾವು ನಿರ್ಗತಿಕರಾಗಿ ಹೋಗಬೇಕಾಗಿಲ್ಲ, ನಾವು ನಿರೀಕ್ಷೆ ಇಲ್ಲದವರಾಗಿ ಗತಿಸಿ ಹೋಗಬೇಕಾಗಿಲ್ಲ, ನಾವು ನಿತ್ಯ ನರಕಕ್ಕೆ ಹೋಗಬೇಕಾಗಿಲ್ಲ. ಆದರೆ ಸಂತೋಷವನ್ನು ಉಂಟು ಮಾಡುವಂತಹ ಶುಭ ಸಮಾಚಾರ, ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ನಡೆಸಲ್ಪಡ್ತೇವೆ. ಹೇಗೆ? ಯಾವಾಗ ನಾವು ಯೇಸು ಕ್ರಿಸ್ತನನ್ನ ನಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡ್ತೇವೋ, ಯಾವಾಗ ಆತನ ಹೆಜ್ಜೆ ಜಾಡಿಯಲ್ಲಿ ನಾವು ನಡೆಯುತ್ತೇವೋ, ಯಾವಾಗ ಆತನಿಗೆ ವಿಧೇಯರಾಗಿ ನಾವು ಮುಂದೆ ಸಾಗ್ತೇವೋ, ಯಾವಾಗ ಶಿಲುಬೆಯನ್ನ ನಮ್ಮದನ್ನಾಗಿ ನಾವು ಮಾಡಿಕೊಳ್ತೇವೋ. ಹೌದು ಯೇಸುವೆ, ನನಗೋಸ್ಕರವಾಗಿ ನೀನು ಬಂದಿದ್ಯಾ, ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸಿ, ನನ್ನ ಕೆಟ್ಟ ಚಟಗಳಿಂದ ನನ್ನನ್ನು ಬಿಡಿಸಿ, ನನ್ನ ಕೆಟ್ಟ ನಡತೆಯಿಂದ ನನ್ನನ್ನು ಬಿಡಿಸಿ, ನನ್ನ ಆ ಸರಪಣಿಗಳ ಬಂಧನದಿಂದ ನನ್ನನ್ನು ವಿಮುಕ್ತನನ್ನಾಗಿ ಮಾಡುವುದಕ್ಕಾಗಿ ದೇವರೇ, ನೀನು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿ ಕೊಟ್ಟೆಯಲ್ಲಪ್ಪ ಎಂಬುದಾಗಿ ಸಾಷ್ಟಾಂಗವೆರಗಿ ನಾವು ನಮಸ್ಕರಿಸಿ ಆತನನ್ನ ಈ ದಿನ ನಾವು ಆರಾಧಿಸೋಣವೇ. ಆ ರೀತಿಯಲ್ಲಿ ಮಾಡುವಂತೆ ದೇವರು ನಿನ್ನನ್ನು, ನಿನ್ನ ಕುಟುಂಬದೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಆಮೇಲೆ
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.